ತಾನೇ ಕಾರಣ ತಲೆಗಿ. ಎಲ್ರಿಗೂ ನಮಸ್ಕಾರ. ನಾನು ಎಲ್ಲಿ ಬಂದಿದ್ದೀನಿ ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಸಕಲೇಶ್ಪುರಕ್ಕೆ ಬಂದಿದ್ದೆ. ಈ ಮಳೆಯಲ್ಲಿ, ಈ ಸಕಲೇಶ್ಪುರದಲ್ಲಿ, ಈ ದೇವರ ಬೆಟ್ಟದಲ್ಲಿ ಒಂಥರ ಮಿಕ್ಸ್ಡ್ ಫೀಲಿಂಗು, ನೆಕ್ಸ್ಟ್ ಲೆವೆಲ್ ಇದೆ ಅಂದ್ಕೊಳ್ರಿ. ಹರ ಹರ ಮಹಾದೇವ್. ಸೋಲೋ ರೈಡ್ ಮಾಡ್ತಾಯಿದ್ದೀನಿ. ಅಂದರೆ ಲೈಕ್ ಫ್ರೆಂಡ್ಸ್ ಜೊತೆ ಬರೋ ಪ್ಲ್ಯಾನೇ ಇತ್ತು, ಬಟ್ ಡ್ಯೂ ಟು ಸಮ್ ರೀಸನ್ಸ್ ಅವ್ರು ಬರೋಕ್ಕಾಗಲಿಲ್ಲ. ಸೊ ನಾನು ಗಿವ್ ಅಪ್ ಮಾಡಲಿಲ್ಲ, ಬಂದೇ ಬಿಟ್ಟೆ. ಕಾಂಟಿನೆಂಟಲ್ GTಯಲ್ಲಿ ಬಂದಿದ್ದೀನಿ. ಇಷ್ಟು ದಿವಸ ಕಾರಲ್ಲಿ ಓಡಾಡಿ ಲೈಕ್ ಸಡನ್ನಾಗಿ ಬೈಕಲ್ಲಿ ಬಂದಿದ ತಕ್ಷಣ ಲೈಕ್ ಅದು ಒಂದ್ಸಲಿ ನೀವು ಟ್ರೈ ಮಾಡಿ. ಯಾರ್ಯಾರು ಯಾವಾಗಲೂ ಕಾರಲ್ಲಿ ಓಡಾಡ್ತೀರೋ ಬೈಕಲ್ಲಿ ಒಂದ್ಸಲಿ ಬನ್ನಿ, ನೆಕ್ಸ್ಟ್ ಲೆವೆಲ್ ಇರುತ್ತೆ ಫೀಲಿಂಗ್ ನಿಮಗೆ. ಒಂದು ಮಾನ್ಸೂನ್ ರೈಡ್ ಮಾಡಲೇಬೇಕು, ಆಗಲೇ ಒಂಥರ ಥೆರಪಿ ಅಂತಾರಲ್ವ, ಆ ಥರ ಆಗಿಬಿಡುತ್ತೆ. ಕ್ರೇಜಿ ಅನಿಸ್ತಾ ಇದೆ ಮಾತ್ರ ಫೀಲಿಂಗು. ಲೈಕ್ ಹಿಲ್ಸಲ್ಲಿ ಒಂದು ಏನು ನಾವು ಕಲಿಬೋದು ಅಂದರೆ, ಆ ಕರ್ವ್ಸಿಂದ ಆ ಬೆಂಡು, ಆ ಟ್ವಿಸ್ಟು, ಆ ಟರ್ನು ನಮ್ಮ ಲೈಫಲ್ಲಿ ಹೆಂಗೆ ನಡೀತಾ ಇರುತ್ತೋ, ಅಂದರೆ ಅದೊಂದು ಪೇಷನ್ಸ್ ಕಲಿಸುತ್ತೆ ನಮಗೆ ಹಿಲ್ಸು. ನಾ ಯಾವ ಟೈಮಲ್ಲಿ ಯಾವ ಥರ ನಡ್ಕೊಬೇಕು, ಆಮೇಲೆ ಯಾವ ಎಂಥ ಸಿಚುವೇಶನ್ಸ್ ಬಂದ್ರೂ ಹ್ಯಾಂಡಲ್ ಮಾಡೋದನ್ನ ಹೇಳ್ಕೊಡುತ್ತೆ. ಸೊ ಒನ್ಸ್ ಇನ್ ಎ ವೈ ಯಾರು ಬರ್ತಾರೋ ಯಾರು ಬರಲ್ವೋ ಬೇಕಾಗಿಲ್ಲ, ನೀನು ಬಾ, ಆಚೆ ಬಾ. ಎಷ್ಟಂತ ಮನೆಯಲ್ಲೇ 4 ಗೋಡೆ ಮಧ್ಯೆ ಕೂತ್ಕೊಂಡು ಏನು ಮಾಡ್ತೀಯ? ಅಲ್ಲಿ ನನಗೊಬ್ಬರು ಸಿಕ್ಕಿದ್ರು, ಲೈಕ್ ಅವ್ರು ಸೋಲೋ ರೈಡರೇ. ಅವ್ರು ಹೇಳಿದ್ದು, ನಾನು ಫಸ್ಟ್ ಸೋಲೋ ರೈಡ್ಗೆ ಅವ್ರು ಹೇಳಿದ್ದು ಒಂದೇ ಮಾತು: ನೀವು ಇವಾಗ ಸ್ಟಾರ್ಟ್ ಮಾಡಿದ್ದೀರಾ ಸೋಲೋ ರೈಡು, ಇದು ಒಂಥರ ಅಡಿಕ್ಷನ್ ಆಗಿಬಿಡುತ್ತೆ ನಿಮಗೆ ಅಂತ ಹೇಳಿದರು. ಅದು ಅಷ್ಟೇ ಸತ್ಯ ಅಂತ ನಾನು ಫೀಲ್ ಮಾಡ್ತೀನಿ. ಯಾಕೆ ಕಾರಲ್ಲಿ ಹೋಗಿ ಸಡನ್ನಾಗಿ ಲೈಕ್ ಬೈಕಿಗೆ ಶಿಫ್ಟ್ ಆದಾಗ ಅದು ಆ ಫೀಲ್ ನೀವು ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು. ಯಾವಾಗಲೂ ಕಾರು ಅಂತ ಹೋಗ್ಬಿಡಿ, ಬೈಕಲ್ಲಿ ಒಂದ್ಸಲಿ ಹೋಗಿ ಸೋಲೋ ರೈಡ್ ಹೋಗಿ, ಲೈಕ್ ನೆಕ್ಸ್ಟ್ ಲೆವೆಲ್ ಇರುತ್ತೆ ಫೀಲಿಂಗು. ನೋಡಿ, ಫೈನಲಿ ನನಗೂ ಕಚ್ಚಿದೆ. ನನ್ನ ಮಗದು ಹೆಂಗಿದೆ ನೋಡಿ, ಇವಳ ರಕ್ತ ಹೀರ್ತಾ ಇದೆ ನೋಡಿ. ನಾವು ಹೋಗ್ಸೋದಕ್ಕೆ ಉಪ್ಪು ಹಾಕ್ತಾ ಇದ್ದಾರೆ. ಉಪ್ಪ ಅಣ್ಣ, ಅದ ಉಪ್ಪ ಏನು? ಓಕೆ, ಹಾಂ, ಬ್ಲಡ್ ಹೆಂಗೆ ಬರ್ತಾರೆ ನೋಡಿ. ನಿಮ್ಮ ಮಗಂದು ಎಲ್ಲದು ಇಲ್ಲಿ ಕಾಣಿಸುತ್ತಾ? ಹಂಗೆ ಬರ್ತಿದೆ ನೋಡಿ. ಸೊ ಉಪ್ಪು ಹಾಕಿ ತೆಗೆದ್ರು ಆ ಹುಳನ. ಯಪ್ಪ ಹೆಂಗಿತ್ತು ನೋಡಿ ಅದು. ಬ್ಲಡ್ ಹೆಂಗೆ, ಬ್ಲಡ್ಡು